ಪಂಚಾಂಗದ ವಿಶೇಷತೆಯಲ್ಲಿ ಬಹಳ ಮಹತ್ವವಾದ ವಿಚಾರವನ್ನು ತಿಳಿಸಿಕೊಟ್ರಿ ಶಾಸ್ತ್ರಿಗಳೇ. ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ, ಹಾಗೆ ಈ ಅಮಾವಾಸ್ಯೆಯಲ್ಲಿ ಹಿರಿಯರ ಪೂಜೆಯನ್ನು ಮಾಡೋದು ಎಷ್ಟು ಮಹತ್ವವಾದ ಕೆಲಸ ಅನ್ನೋದನ್ನು ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ನರಸಿಂಹಮೂರ್ತಿ ಅಂತ ಕಲಬುರಗಿಯಿಂದ, ಇವರ ಜನ್ಮ ದಿನಾಂಕ 17ನೇ ತಾರೀಕು 4ನೇ ತಿಂಗಳು 1981 ಬೆಳಗ್ಗೆ 6:24. ಆರೋಗ್ಯ ಮತ್ತು ಕೆರಿಯರ್ ಹೇಗಿದೆ ಅನ್ನೋದನ್ನು ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ನರಸಿಂಹಮೂರ್ತಿಯವರ ಪ್ರಶ್ನೆ ಆರೋಗ್ಯ ಮತ್ತು ವೃತ್ತಿ ಸಂಬಂಧಿ ಕೇಳಿದಾರಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷ ಲಗ್ನವಾಗಿದೆ. ಲಗ್ನದ ಅಧಿಪತಿ ಲಗ್ನ ಸ್ಥಾನದಲ್ಲೇ ಇದ್ದಾನೆ, ರವಿ ಜೊತೆಗಿದ್ದಾನೆ. ಹೀಗಾಗಿ ಮೌಢ್ಯತೆಯನ್ನು ಒಂದು ಗಮನಿಸೋಣ. ಮೌಢ್ಯನಾಗಿದ್ದಾನೆ. ಅಶ್ವಿನಿ ನಕ್ಷತ್ರದ 2ನೇ ಪಾದದಲ್ಲಿ ರವಿ ಇದ್ದರೆ, ಅಶ್ವಿನಿ ನಕ್ಷತ್ರದ 1ನೇ ಪಾದದಲ್ಲಿ ಕುಜ ಇರತಕ್ಕಂಥದ್ದು, ಸಮೀಪದಲ್ಲೇ ಇದ್ದಾನೆ. ಈ ಕಾರಣದಿಂದಾಗಿ ಮೌಢ್ಯತೆ ಇದೆ. ಆದರೆ ರವಿ ಇದ್ದಾನಲ್ಲ, ಲಗ್ನದ ರವಿ ಅದು ಉಚ್ಚಸ್ಥಾನ, ಹೀಗಾಗಿ ಅದು ಒಳ್ಳೆಯದು, ತುಂಬ ಬಲವನ್ನೇ ಕೊಡುತ್ತೆ, ಆತಂಕ ಮಾಡ್ಕೋಬೇಡಿ. ಈಗ ಪ್ರಸ್ತುತ ನಿಮಗೆ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಕೇತುವಿನ ಒಂದು ಭಕ್ತಿ ನಡೀತಾ ಇದೆ. ಜನವರಿವರೆಗೆ ಕೇತು ಕರ್ಮಸ್ಥಾನದಲ್ಲಿದ್ದಾನೆ. ನೋಡಿ, ಆರೋಗ್ಯಕ್ಕೆ ಅಷ್ಟು ತೊಡಕಿಲ್ಲ. ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ, ಶ್ರದ್ಧೆಯಿಂದ ಕೇಳಿಸ್ಕೊ. ಅಥವಾ ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ಪ್ರತಿ ಮಂಗಳವಾರ ಸ್ವಲ್ಪ ತೀರ್ಥ ಸೇವನೆ ಮಾಡಿ. ಅದು ಸಾಕಾಗುತ್ತೆ, ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ, ಹೆಚ್ಚು ತೊಡಕೇನೂ ಇಲ್ಲ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಮೋಹನ್ ಅಂತ ಧರ್ಮಸ್ಥಳದಿಂದ, ಇವರ ಜನ್ಮ ದಿನಾಂಕ 25ನೇ ತಾರೀಕು 12ನೇ ತಿಂಗಳು 1983 ಬೆಳಗಿನ ಜಾವ 4:30. ಕೆಲಸ ಬದಲಾವಣೆ ಮಾಡಬಹುದಾ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಮೋಹನ್ ಅವರ ಪ್ರಶ್ನೆ, ಕೆಲಸ ಬದಲಾವಣೆ ಮಾಡಬಹುದಾ ಅಂತ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿದ್ದಾನೆ, ಭಾಗ್ಯಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ. ಒಳ್ಳೆಯದಿದು. ಪ್ರಸ್ತುತ ನಿಮಗೆ ಕುಜರಾಹು ಸಂಧಿಶಾಂತಿ ಕಾಲ ಇದೆ ಇವರೇ. ಕುಜದಶಿಯಲ್ಲಿ ಈಗ ಚಂದ್ರಕಾಲ ನಡೀತಾ ಇದೆ. ಹೀಗಾಗಿ ಅಕ್ಟೋಬರ್ವರೆಗೆ ಸ್ವಲ್ಪ ಅನಾನುಕೂಲ ಇರ್ತದೆ. ನೀವು ಶೀಘ್ರದಲ್ಲಿ ಸಂಧಿಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು, ಮಾಡಿಸಲೇಬೇಕು. ಕುಜ ರಾಹು ಸಂಧಿಶಾಂತಿ ಇದು ಸ್ವಲ್ಪ ತೊಂದರೆಯನ್ನು, ಕಂಟಕವನ್ನು, ಸಂಕಟವನ್ನು ತಂದೊಡ್ಡುತ್ತೆ. ಚೇತರಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಸಂಧಿಶಾ ಕಾಲಗಳಲ್ಲಿ. ಹೀಗಾಗಿ ಅದನ್ನು ದಯವಿಟ್ಟು ಮಾಡಿಸಿ, ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ಕುಜರಾಹು ಸಂಧಿಶಾಂತಿ ಆನಂತರ ಅಕ್ಟೋಬರ್ ನಂತರದ ಸ್ವಲ್ಪ ಬಲ ಬರ್ತದೆ, ಆತಂಕ ಬೇಡ, ಆಗ ಬದಲಾಯಿಸಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಶಿವಾನಂದ್ ಅಂತ ಬೆಳಗಾವಿಯಿಂದ, ಇವರ ಜನ್ಮ ದಿನಾಂಕ 28ನೇ ತಾರೀಕು 4ನೇ ತಿಂಗಳು 2003 ಬೆಳಗ್ಗೆ 11:05. ಶಿಕ್ಷಣ ಹಾಗೂ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಶಿವಾನಂದ್ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ ಅಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೆ. ದ್ವಿತೀಯದಲ್ಲಿ ಗುರು ಚೆನ್ನಾಗಿದ್ದಾನೆ, ಒಳ್ಳೆಯ ಜಾತಕ. ನೋಡಿ, ಕುಜ ಕೂಡ ಲಾಭಾಧಿಪತಿ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು, ರವಿ ಉಚ್ಚ ಸ್ಥಾನದಲ್ಲಿರೋದು. ನೋಡಿ, ಶುಕ್ರ, ರವಿ, ಕುಜ, ಗುರು 4 ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದರೆ ಇದು ಮಹಾರಾಜಯೋಗ ಅಂತ, ಚಕ್ರವರ್ತಿ ಯೋಗ ಅಂತ ಇದನ್ನು ಪರಿಗಣನೆ ಮಾಡ್ತಾರೆ ಶಾಸ್ತ್ರಗಳಲ್ಲಿ. ತುಂಬ ಚೆನ್ನಾಗಿದೆ. ಚಂದ್ರನು ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಅಂದರೆ ಗುರುವಿನ ಕ್ಷೇತ್ರದಲ್ಲಿ ಅಂತ ಪಕ್ಷದ ಬಲ ಇಲ್ಲ, ಇರಲಿ. ಆದರೆ ರವಿ ಬುಧಾದಿತ್ಯ ಯೋಗ ಒಂದು ಕಡೆ, ಆದರೆ ಗುರು ಉಚ್ಚಸ್ಥಾನದಲ್ಲಿರ್ತಕ್ಕಂಥದ್ದು ಒಳ್ಳೆಯ ಲಕ್ಷಣ. ಈಗ ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ಕುಜನ ಒಂದು ಸಮಯ ನಡೀತಾ ಇದೆ. ಪರಸ್ಪರ ವಿರೋಧಿಗಳ ದಶಾಕಾಲ ನಡೀತಾ ಇದೆ. ಇರಲಿ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಸಾಧ್ಯವಾದರೆ ಒಂದು ಸಲ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನಿಗೆ ಫಲಪಂಚಾಮೃತ ಸೇವೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಚೆನ್ನಾಗಿದೆ. ಏನು ನೋಡಿ, ವಸ್ತುತಃ ನಿಮಗೆ ಗ್ರಹಗಳೆಲ್ಲ ಚೆನ್ನಾಗಿದ್ದಾವೆ. ಚೆನ್ನಾಗಿರೋ ಒಂದು ಗ್ರಹದ ದಶೆ ನಿಮಗೆ ಈಗ ಇಲ್ಲ. ಅಂದರೆ ಕುಜನ ಭುಕ್ತಿ ಇದೆ, ತೊಂದರೆ ಇಲ್ಲ. ಆದರೆ ಬುಧ ದಶೆಯಲ್ಲಿ ಕುಜ ಭುಕ್ತಿ ಅಷ್ಟಕ್ಕಷ್ಟೇ ಆಗುತ್ತೆ. ನಿಮಗೆ ವಸ್ತುತಃ 2039 ನಂತರ ಅಲ್ಲಿ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಅಲ್ಲಿಂದ ಮುಂದೆ ಜೀವನ ತುಂಬ ಬೆಳಗುತ್ತೀರ, ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ಸ್ವಲ್ಪ ಸಹನೆ ಬೇಕು. ಹಾಗಂತ ಈಗ ಚೆನ್ನಾಗಿಲ್ಲ ಅಂತಲ್ಲ ಅರ್ಥ, ಮಧ್ಯಮ ಫಲ. ನೋಡಿ, ಎಲ್ಲ ಗ್ರಹಗಳು ಉಚ್ಚಸ್ಥಾನದಲ್ಲಿದ್ದವು, ಆದರೂ ಪ್ರಯೋಜನ ಏನು ಅಂತ ಅನಿಸಿಬಿಡುತ್ತೆ. ಆದರೂ ನಿಮಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗಲಿ.
ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಪ್ರತೀಕ್ಷಾ ಅಂತ ಬೆಳಗಾವಿಯಿಂದ. ಇವರ ಜನ್ಮ ದಿನಾಂಕ 7ನೇ ತಾರೀಕು 10ನೇ ತಿಂಗಳು 2001 ಬೆಳಗ್ಗೆ 6:16. ಮದುವೆ ಯಾವಾಗ ಆಗಬಹುದು ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಪ್ರತೀಕ್ಷಾ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದ್ದು, ಯಾವಾಗ ಮದುವೆ ಆಗುತ್ತೆ ಹೇಳಿ ಅಂತ ಕೇಳಿಸಿದ್ರಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನ. ಲಗ್ನದಿಂದ ವಿವಾಹದ ಅಧಿಪತಿ ಗುರು, ಆತ ರಾಹುಯುಕ್ತನಿದ್ದಾನೆ. ಇದನ್ನು ಗುರುಚಾಂಡಾಲ ದೋಷ ಅಂತ ಕರೀತಾರೆ. ಇದೊಂದು ಶಾಂತಿ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಮತ್ತು ಕುಜ ದೃಷ್ಟಿ ಇದೆ. ಹೀಗಾಗಿ ಗುರು ಕುಜ ಈ ಎರಡು ಗ್ರಹಗಳ ಶಾಂತಿ ಬೇಕು ವಿವಾಹದ ಸಿದ್ಧಿಗೆ. ಪ್ರಸ್ತುತ ಈಗ ಶನಿ ಭುಕ್ತಿ ನಡೀತಾ ಇದೆ. ರಾಹು ದಶೆಯಲ್ಲಿ ಶನೈಶ್ಚರನ ಕಾಲ ನಡೀತಾ ಇದೆ. ನೋಡಿ, ನಿಮಗೆ 2025 ಮೇ ನಂತರದಲ್ಲಿ ಅವಕಾಶ ಇದೆ. ಖಂಡಿತ ನಿಮಗೆ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಈ ಶಾಂತಿಯನ್ನು ಮಾಡಿಸಿ. ಒಂದು ಕುಜ ಶಾಂತಿ, ಕುಜ ಗುರುಗಳ ಶಾಂತಿ ಮಾಡಿಸೋದ್ರಿಂದಾಗಿ ತೊಡಕು ನಿವಾರಣೆಯಾಗಿ ಫಲಸಿದ್ಧಿ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರವನ್ನು ತಿಳಿಸಿ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.